ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇಲ್ಲಿ ನಮ್ಮ ಅಬ್ಬಾಯಿದು ವೆಹಿಕಲ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಈ ಹುಡುಗ ಇದ್ದಾನಲ್ಲ, ಇವನು ನಮ್ಮ ಮನೆ ಕೆಳಗಡೆನೇ ಇರೋದು. ಇವ್ನಿಗೆ ತುಂಬ ಕ್ರೇಜು. ಯಾವಾಗಲೂ ಅಬ್ಬಾಯಿನ ನೋಡೋಕ್ಕೆ ಬರೋದಲ್ಲ, ಇವನು ನಮ್ಮ ಮನೇಲಿರೋ ಆಟ ಸಾಮಾನೆಲ್ಲ ನೋಡೋಕ್ಕೆ ಆಟ ಆಡೋಕ್ಕೆ ಬರ್ತಾ ಇರ್ತಾರೆ. ಹಾಗೆ ಅಬ್ಬಾಯಿನೂ ಆಟ ಆಡಿಸ್ತಾನೆ. ಇವನಂದರೆ ಅಬ್ಬಾಯಿಗೂ ತುಂಬ ಇಷ್ಟ. ರಾಜು ಅಂತ ಇವನ ಹೆಸರು. ಈ ಟಿ ವಿಲೆಲ್ಲ ಬರುತ್ತಲ್ಲ, ಈ ಗಾಡಿನೆಲ್ಲ ತಳ್ಳೋದು ಬೀಳ್ಸೋದು, ಆ ಥರ ಅದನ್ನು ವೀಡಿಯೋಗಳು ನೋಡಿಬಿಟ್ಟು, ಆಂಟಿ ನಮ್ಮದು ವೀಡಿಯೋ ಮಾಡಿ ಆಂಟಿ, ನಾನು ಮಾಡ್ತೀನಿ, ಹಿಂಗೆ ಓಡಿಸ್ತೀನಿ ಆಂಟಿ ಅಂತ ಹೇಳ್ತಾ ಇದ್ದ. ಅವನು ಸುಮಾರು ದಿನದಿಂದ ಕೇಳ್ತಾ ಇದ್ದ ಅವನು. ಅದಕ್ಕೆ ಸರಿ ಆಯಿತು, ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಯಾವಾಗಲೂ ನಮ್ಮ ಮನೆಯಲ್ಲೇ ಇರ್ತಾನೆ ಇವನು, ಆಟ ಆಡೋಕ್ಕೆ ಬಂದಿದ್ದ. ಅದಕ್ಕೆ ಇರಲಿ, ಅವನಿಗೂ ಬೇಜಾರಾಗಬಾರ್ದು ಅಂತಂದ್ಬಿಟ್ಟು ಈ ವಿಡಿಯೋ ಮಾಡಿದೆ. ನೋಡಿ, ಎಷ್ಟು ನೀಟಾಗಿ ಜೋಡಿಸ್ಕೊಂಡು ಎಲ್ಲನೂ ಆಂಟಿ ಇದು ಮಾಡಲ, ಈ ಆಟ ಸಾಮಾನು ಆಟ ಆಡ್ತೀನಿ, ಈ ಕಾರು, ಈ ಜೀಪು ಅಂದ್ಕೊಂಡು ಆಟ ಆಡ್ತಾ ಇದ್ದ. ಇದೆಲ್ಲ ನಾನು ಸೆಂಟಿ ಟಾಯ್ಸನ್ನು, ಆಲ್ಮೋಸ್ಟ್ ಇಲ್ಲಿರೋದೆಲ್ಲ ಸೆಂಟಿ ಟಾಯ್ ಬ್ರ್ಯಾಂಡ್ ಇದೇನೆ. ತುಂಬ ಚೆನ್ನಾಗಿದೆ. ಸುಮಾರು 1 ವರ್ಷ ಆಯಿತು, 1 ವರ್ಷದ ಮೇಲೆ ಆಯಿತು. ಈ ಒಂದೊಂದಾಗೆ ತಂದಿದ್ದು, ಒಟ್ಟಿಗೆ ಎಲ್ಲನೂ ತೊಗೊಂಡಿಲ್ಲ. ಚೆನ್ನಾಗಿದೆ ಇದು, ರಿಯಲಿಸ್ಟಿಕ್ ಆಗಿದೆ. ಈ ಲಾರಿ ಅದೆಲ್ಲ ಸೆಂಟಿ ಟಾಯ್ಸ್ದೇನೆ. ಒಂದೊಂದು ಮಾತ್ರ ಇದು ಟೆಂಪಲ್ ಹತ್ರ, ಚಾಮುಂಡಿ ಬೆಟ್ಟ, ಆಮೇಲೆ ಯಾವುದದು ಚಿಕ್ಕ ತಿರುಪತಿ ಹತ್ರ ಸಣ್ಣ ಪುಟ್ಟ ದೇವಸ್ಥಾನಕ್ಕೆ ಹೋದಾಗ, ಶ್ರೀರಂಗಪಟ್ಟಣ ಅಲ್ಲೆಲ್ಲ ಹೋದಾಗ ಒಂದೊಂದು. ಇವನಿಗೇನಂದರೆ, ನನ್ನ ಮಗನಿಗೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮುಂದ್ಗಡೆ ಎಲ್ಲ ಇರುತ್ತಲ್ಲ ಅಂಗಡಿ, ಅಲ್ಲಿ ಹೋದಾಗ ನಿಂತ್ಕೊಬಿಡ್ತಾನೆ, ಮೂನೇ ಆಗಲ್ಲ. ಅಮ್ಮ ಅದು, ಅಮ್ಮ ಇದು ಅಂತ ತೋರಿಸ್ತಾ ಇರ್ತಾನೆ, ಕೈ ತೋರಿಸ್ತಾ ಇರ್ತಾನೆ. ಅಲ್ಲೋಗಿ ಅಲ್ಲೊಂದು 2-3 ತಂದಿರೋದು. ಅದು ಬಿಟ್ಟರೆ ಈ ಸಣ್ಣದಿದೆಯಲ್ಲ, ಈ ಪುಟಾಣಿ ಕಾರ್ಗಳು, ಇದೆಲ್ಲ ಮಾಲಲ್ಲಿ ಹೋದಾಗ ಹಾಟ್ ವೀಲ್ಸ್ ಅಂತ ಒಂದು ಬ್ರ್ಯಾಂಡ್ ಇದೆ ಫ್ರೆಂಡ್ಸ್. ಅದು ಒಂದೇ ಒಂದು ಚಿಕ್ಕ ಕಾರ್ಗೆ ಅದು 179 ರುಪೀಸ್ ಆಗುತ್ತೆ. ಒಂದೊಂದು 150ಗೆ ಸಿಗುತ್ತೆ. ಫುಲ್ ಸೆಟ್ ತೊಗೊಂಡ್ರೆ ಸ್ವಲ್ಪ ವರ್ತ್ ಬರುತ್ತೆ. ಒಂದು 5 ಕಾರ್ ಒಟ್ಟಿಗೆ ತೊಗೊಂಡ್ರೆ 549 ಏನೋ ಇದೆ ಅದು. ಚೆನ್ನಾಗಿದೆ. ಅದು ಒಂದು ಮೇಲ್ಗಡೆ 5th ಫ್ಲೋರಿಂದ ಎಲ್ಲ ಎಸ್ತಿದ್ದಾನೆ, ಕೆಳಗಡೆಗೆ ಒಡೆದೋಗಿಲ್ಲ. ಆಮೇಲೆ ಇದು ಬೈಕ್ ಬಂದ್ಬಿಟ್ಟು ರೀಸೆಂಟಾಗಿ ತೊಗೊಂಡಿದ್ದು, ಬ್ಲೂ ಕಲರ್ ಬೈಕು, ಬೇಬಿ ಬೈಕ್ ಅಂತ ಬ್ರ್ಯಾಂಡೆಡ್. ಇದು ಚೆನ್ನಾಗಿದೆ. 6000 ಸಮಥಿಂಗ್ ಹೇಳಿದ್ರು. ನಾವು 5000 ಬಾರ್ಗಿನ್ ಮಾಡಿ ತೊಗೊಂಬಂದ್ವಿ. ಈ ಕಾರು 1.5 ಇಯರ್ ಆಯಿತು. ಅವ್ನು ಫಸ್ಟ್ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದಿದ್ದು. ಅದು ಈ ಬೈಕ್ ಬಂದ್ಬಿಟ್ಟು ಸೆಕೆಂಡ್ ಬರ್ಡೇ ಗಿಫ್ಟು. ಇದು ಕಾರ್ ಬಂದ್ಬಿಟ್ಟು ಫಸ್ಟ್ ಬರ್ಡೇ ಗಿಫ್ಟ್ ಅಂತ ತೊಗೊಂಡಿದ್ದು. ನಾವು ಬರ್ಡೇ ಎಲ್ಲ ಏನು ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಹಸ್ಬೆಂಡ್ ಕಾನ್ಸೆಪ್ಟ್ ಏನಂತಂದರೆ, ಸುಮ್ಮನೆ ಕರೆದು ಎಲ್ಲರನ್ನೂ ಏನು ಇದು ಮಾಡೋ ಬದಲು, ಅಂದರೆ ಅಷ್ಟೊಂದು ದುಡ್ಡೆಲ್ಲ ಖರ್ಚು ಮಾಡೋ ಬದಲು ಆ ಮಗುಗೆ ಹ್ಯಾಪಿ. ಆಮೇಲೆ ಅವ್ನಿಗೂ ಕ್ರ್ಯಾಂಕಿ ಆಗಿಬಿಡ್ತಾನೆ ತುಂಬ ಜನನ ಕರೆದು ಎಲ್ಲ ಇದು ಮಾಡಿದ್ರೆ. ಅದಕ್ಕೆ ಅವ್ರ ಕಾನ್ಸೆಪ್ಟ್ ಏನಂದರೆ, ಮಗುಗೆ ಅವ್ನ ಬರ್ಡೇ ಅಲ್ವಾ, ಅವ್ನು ಹ್ಯಾಪಿಯಾಗಿರಬೇಕು, ಅವ್ನಿಗೇನಾದರೂ ಕೊಡ್ಸೋಣ ನೆನಪಿಗಿರೋ ಥರ. ಈ ಕಾರು ಬೈಕು ಎಲ್ಲ ಸುಮಾರು ವರ್ಷ ಆಟ ಆಡ್ಬೋದು ಅವನು. ಅವ್ರಿಗೂ ಆಸೆ ಇತ್ತಂತೆ, ಚಿಕ್ಕವರಿದ್ದಾಗ ನಾನು ಈ ಥರ ಎಲ್ಲ ಟಾಯ್ಸ್ ತೊಗೋಬೇಕು ಅಂತ. ಬಟ್ ಆವಾಗೆಲ್ಲ ಅಫೋರ್ಡ್ ಮಾಡೋಕ್ಕಾಗ್ತಿರ್ಲಿಲ್ವಲ್ಲ. ಇವಾಗ ನಮ್ಮ ಕೈಯಲ್ಲಿ ಆದಷ್ಟು ಮಕ್ಕಳಿಗೆ ಕೊಡ್ಸೋಣ ಅಂತ ಹೇಳ್ತಾರೆ. ನನಗೂ ಇಷ್ಟ ಇದೆಲ್ಲ, ಸಣ್ಣ ಕಾರು ಅದೆಲ್ಲ. ಅವನು ಆಟ ಆಡೋದಕ್ಕಿಂತ ನಾನೇ ಆಟ ಆಡ್ತಿರ್ತೀನಿ ಎಷ್ಟೊಂದು ಸತಿ. ಈ ಅಂಬಾಸಿಡರ್ ಕಾರು, ಈ ಆಟೋ ಅದೆಲ್ಲ ನೋಡಿದಾಗ, ಈ ಬುಲೆಟು ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ. ನನಗೂ ತುಂಬ ಇಷ್ಟ ಆಯ್ತು ಇವೆಲ್ಲ. ಅದಕ್ಕೆ ಅವನಿಗೆ ಕೊಡಿಸಿರೋದು. ಏನೋ ಈ ವಿಡಿಯೋ ಏನಕ್ಕೆ ಮಾಡಿದ್ದಂದರೆ, ಮುಂದೆ ನಮಗೂ ನೆನಪು. ಸೊ ಇಷ್ಟು ನಮ್ಮ ಅಬ್ಬಾಯಿದು ಟಾಯ್ ಕಲೆಕ್ಷನ್ಸು, ವೆಹಿಕಲ್ ಕಲೆಕ್ಷನ್. ಎಲ್ಲ ಥರದ್ದು ವೆಹಿಕಲ್ಲು ಇದೆ. ಆಮೇಲೆ ಅವನು ಎಲ್ಲ ಹೆಸ್ರುನು ಆಲ್ಮೋಸ್ಟ್ 1 ಇಯರ್ ಇದ್ದಾಗಲೇ ಎಲ್ಲ ವೆಹಿಕಲ್ ಹೆಸರು ಹೇಳ್ತಾ ಇದ್ದ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.